ಇದು ಜಾತಿ ಜನಗಣತಿ ವರದಿಯ ಸ್ವೀಕಾರದ ವಿರುದ್ಧ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ಮಾತು. ಮತ್ತೊಂದು ಕಡೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಗಣತಿಯಲ್ಲಿ ಎಲ್ಲರಿಗೂ ಸಂದರ್ಶನ ಆಗಿದೆಯಾ ಅಂತ ಗೊತ್ತಿಲ್ಲ, ಎಲ್ಲರನ್ನೂ ಕೇಳಿ ವಿಚಾರಿಸಿ ವರದಿ ಮಾಡಿದ್ರೆ ಸೂಕ್ತ. ನನ್ನನ್ನಂತೂ ಯಾರೂ ಬಂದು ಸಂದರ್ಶನ ಮಾಡಿಲ್ಲ ಅಂತ ಹೇಳಿ ಜಾತಿ ಜನಗಣತಿಯ ಬಗ್ಗೆ ಸಿದ್ಧಗಂಗಾ ಶ್ರೀಗಳು ಪ್ರತಿಕ್ರಿಯಿಸಿದ್ದಾರೆ. ನಾನು ಯಾವ ಜಾತಿ ಏನು ಅಂತ ಯಾವ ಮಾಹಿತಿನೂ ನನ್ನ ಬಳಿ ಯಾರೂ ಕೇಳಿಲ್ಲ, ಎಲ್ಲರ ಬಳಿ ಹೋಗಿದ್ವಿ ಅಂತ ಹೇಳ್ತಾರೆ, ಆದ್ರೆ ನನ್ನ ಬಳಿ ಬಂದಿಲ್ಲ ಅಂತ ಹೇಳಿ ಪರೋಕ್ಷವಾಗಿ ವರದಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ಳೋದು ಗೊತ್ತಿಲ್ಲ. ಹಿಂದೆ ಇದಕ್ಕೇನು ವಿರೋಧ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಜಾತಿ ಆಧಾರದ ಮೇಲೆ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಆದರೆ ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯಾಪಕವಾಗಿ ಎಲ್ಲರನ್ನೂ ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದು ಆಗಿದೆಯೋ ಏನೋ ಗೊತ್ತಿಲ್ಲ, ನಮ್ಮಂತಗೂ ಯಾರೂ ಕೇಳಿಲ್ಲ ಇನ್ನೂ ಇದುವರೆಗೂ ಕೂಡ. ಅದರಿಂದ ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನೂ ಕೂಡ ವಿಚಾರ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥನೀಯವಾಗಿ ಮಾಡುವಂತಹ, ಎಲ್ಲರಿಗೂ ಸೌಲಭ್ಯಗಳು ಲಭ್ಯ ಆಗುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಮಾಡೋದು ತುಂಬ ಉಪಕಾರ ಆಗ್ತದೆ. ಆದರೆ ಅದೇ ನಮ್ಮ ಹತ್ರ ಏನು ನಾವು ಯಾವ ಜಾತಿ ಏನಕ್ಕೆ ಏನು ಮಾಹಿತಿ ಕೇಳಿಲ್ಲ, ಯಾರು ಬಂದಿಲ್ಲ, ಎಲ್ಲರ ತಕ್ಕೂ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ ನಮ್ಗೆ ಯಾರಿಗೂ. ಅದಷ್ಟೇನು, ಅದು ಏನು ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಇದು ಪ್ರತಿಯೊಬ್ಬರನ್ನು ಕೇಳ್ತಾರಾ ಇಲ್ಲ ಸಮಾಜದ ಮುಖಂಡರನ್ನು ಕೇಳ್ತಾರಾ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ. ಜಾತಿಗಳನ್ನೇ ಹೇಗೆ ಮಾಡ್ತಾರೆ ಅಂತ ಅಲ್ಲ, ಹೇಗೆ ಜಾತಿಗಳನ್ನೇ ಹೇಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ. ಅದರಿಂದ ನಾವು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ವೈಜ್ಞಾನಿಕವಾಗಿ ಸರ್ವೆ ಆಗದೇ ಇದ್ದಂಥ ವರದಿಯನ್ನು ಅನುಮೋದನೆ ಮಾಡೋದು, ವರದಿನ ಮಂಡನೆ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಅದು ಎಲ್ಲರೂ ಒಳಗೊಡಬೇಕೇ ಹೊರತು ಎಲ್ಲರೂ ಬಿಟ್ಟು ಮಾಡೋಂಗಿಲ್ಲ. ಮತ್ತು ಆಯಾಯ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗ್ತದೆ. ಅದರಂತೆ ಮಾಡೋದು ತುಂಬ ಅನುಕೂಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.